ಹರಿಸ್ಬೇಕಂದ್ರೆ ಆಗಲೇ ನೋಡ್ಬಿಟ್ರಲ್ರಿ, ಏನ್ರಿ ಇದೆಲ್ಲ? ಊರ ಮುಂದಿನ ಹೊಲದಲ್ಲಿ ಅತಿಯಾದ ಮಳೆಯಿಂದ ಕೊಚ್ಚಿಕೊಂಡ ಒಡ್ಡನ್ನು ಹಾಕಲು ಹೋಗಿದ್ದೆ. ಅಷ್ಟರಲ್ಲಿ ಗೌಡರ ಕಳೆದ ಹೊಲದ ಇದ್ದ ಜಾಲಿ ಮರಗಳು ಬಿತ್ತಲಿಕ್ಕೆ ತೊಂದರೆಯಾಗಿದ್ದವು. ಅವನ್ನ ಕಡ್ದು ಬರೋದ್ರ ಹತ್ರಲ್ಲಿ ಇಷ್ಟೊತ್ತಾಯ್ತು ನೋಡಿ. ಸರಿ ಸರಿ, ನಿಮಗಂತರೂ ಕೆಲಸ ಸಿಕ್ಬಿಟ್ರೆ ಹಸಿವಿ ಪರ್ವೇ ಇರೋದಿಲ್ಲ. ನಿಮಗೋಸ್ಕರ ರೊಟ್ಟಿ ಮಾಡ್ಕೊಂಡು ಬುದ್ಧಿ ಕಟ್ಕೊಂಬಂದಿರಿ, ಬರೀ ಊಟ ಮಾಡುವಂತೆ. ನಿರ್ಮಲಾ ನಿರ್ಮಲಾ ಎಂಬ ಹೃದಯದಂತ ಬಂಗಾರದಂತ ಮಡದಿ ನೀನಿರುವಾಗ ನನಗ ಹಸಿವಿನಿ ಚಿಂತೆ ಯಾಕಲೇ? ಬಾರಲೇ ನನ್ನ ಅರ್ಧಾಂಗಿ. ಸ್ವಲ್ಪ ದೂರ ಸರಿರಿ. ಯಾಕಲೇ, ಏನಾಯ್ತು? ಅದು ನಂಗೆ ಯಾಕೋ ತುಂಬಾ ನಾಚಿಕೆ ಆಗ್ತಾ ಇದೆ. ಅಂದರೆ ಅಂದ್ರೆ ಅದು ನಾನೀಗ ನೀನೀಗ ನಾನೀಗ ನಾನೀಗ 3 ತಿಂಗಳ ಗರ್ಭಿಣಿ ರೀ. ಈ ನನ್ನ ಸಂತೋಷಕ್ಕೆ ಅಪಾರವಿಲ್ಲ. ಈ ಸಂತೋಷದ ಸಮಯದಲ್ಲಿ ಹಾಡು ಬರೇ ನನ್ನೊಂದಿಗೆ. ನಿಮ್ಮ ಆಸೆ ಪೂರ್ಣ ಚಂದ್ರಿಗೆ ಬಾನನ್ನ ಸನಿಹಕ್ಕೆ ಶ್ರೀರಾಮನ ಜಾನಕಿ ನಾ ಕೊಡುವೆ ಸಿಹಿ ಕಾಣಿಕೆ. ಶ್ರೀರಾಮನ ಜಾನಕಿ ನಾ ಕೊಡುವೆ ಸಿಹಿ ಕಾಣಿಕೆ.
ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಂದು ಹೀಗೆ ಸೇರಿದ ಹಾಗೆ ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಂದು ಹೀಗೆ ಸೇರಿದ ಹಾಗೆ ಅಂತರಾಳದಲ್ಲಿ ನೂರು ನೆನಪುಗಳು ಕೇಳು ನನ್ನ ಆಳದಲ್ಲಿ ನೂರು ಸಾಕ್ಷಿಗಳು ಕೇಳು ಹೇಳಿದ ಹೋ ಏನು ಏನು ಮಾಡಲಿಗಳ ಅನುರಾಗದ ಹೊಸ ಆನಂದವೋ, ಬಹುಜನ್ಮದ ನಮ್ಮ ಅನುಬಂಧವೋ, ಹೂವಾಗಿ ಬರಜೇನಾಗಿ, ಹೂವಾಗಿ ಬರಜೇನಾಗಿ, ಜೀವನದ ಸಾಗರದಿ ತೇಲಿದೆ ಅಲಿಯಲಿಯಾಗಿ, ಜೀವನದ ಸಾಗರದಿ ತೇಲಿದೆ ಅಲಿಯಲಿಯಾಗಿ. ಓ ಪೂರ್ಣ ಚಂದ್ರಿಕೆ ಬಾರಣ್ಣ ಸನಿಹಕ್ಕೆ, ಓ ಪೂರ್ಣ ಚಂದ್ರಿಕೆ ಬಾರಣ್ಣ ಸನಿಹಕ್ಕೆ, ಶ್ರೀರಾಮನ ಜಗಕ್ಕೆ ನಾ ಕೊಡುವೆ ಸಿಂಗಾರಕ್ಕೆ, ಶ್ರೀರಾಮನ ಜಗಕ್ಕೆ ನಾ ಕೊಡುವೆ ಸಿಂಗಾರಕ್ಕೆ. ಲಾ 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 ಏ ಸತ್ಯ ನಿಲ್ಲು. ಓಹೋ, ನಮ್ಮೂರಿನ ದನಿಗಳು ಅದೇಕೋ ಗೌಡರೇ, ತಮ್ಮ ದರ್ಬಾರ ಸಮಾಜ ಬಂದಿದ್ದೀರಲ್ಲ, ಏನು ಸಮಾಚಾರ? ಬನ್ನಿ ಕುಳಿತುಕೊಳ್ಳಿ. ಲೇ ಸತ್ಯ, ನಿನ್ನೊಂದಿಗೆ ಕುಳಿತುಕೊಂಡು ನೆಂಟಸಿಕೆ ಬೆಳೆಸಲು ಬಂದಿಲ್ಲ ಈ ವಜ್ರೇಗೌಡ. ಏ ಗೌಡ, ಹಾಗಾದ್ರೆ ನನ್ನ ಮನೆಗೆ ಬಂದ ಕಾರಣ? ನನ್ನ ಹೊಲದ ಬದುವಿಗಿದ್ದ ಮರವನ್ನು ಕಡಿದಿದ್ದೀಯಲ್ಲ, ಯಾರನ್ನು ಕೇಳಿ ಕಡಿದಿಲ್ಲ ವಿವೇಕಿ? ಲೇ ಗೌಡ, ನನ್ನ ಹೊಲದಲ್ಲಿರುವ ಮರವನ್ನು ನಾನು ಕಡಿಲಿಕ್ಕೆ ಯಾರನ್ನ ಕೇಳಬೇಕಲೇ? ಲೇ ಸತ್ಯ, ಅವು ನಿನ್ನ ಹೊಲದ ಬದುವಿಗಿರುವುದನ್ನಂತ ಹೇಳಲಿಕ್ಕೆ ಏನಿದಲೇ ನಿನ್ನ ಹತ್ತಿರ ಆಧಾರ? ಅವು ನಿನ್ನ ಹೊಲದಲ್ಲಿರುವ ತೆಳಕ್ಕೆ ನಿನ್ನಲ್ಲಿ ಏನಿದಲೇ ಆಧಾರ? ಲೇ ಪಡಬಿಕಾರಿ, ಕರ್ನಾಟಕದ ಕಣ್ಮಣಿಯಾಗಿ ಆ ದೊರೆ ಈ ನಾಡಿಗೆ ದೊರೆ ಎನಿಸಿಕೊಂಡಿರುವ ಈ ಗೌಡನಿಗೆ ಕೇಳ್ತೀಯಾ ಏನಿದೆ ನಿನ್ನ ಹತ್ತಿರ ಆಧಾರ ಎಂದು? ಲೇ ಸತ್ಯ, ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಜೀವ ಸಹಿತ ಉಳಿಸಲಾರೆ. ಹುಟ್ಟಿದವನು ಸಾಯಲೇಬೇಕೆಂಬ ನೇಮದಲ್ಲಿ ಸತ್ಯಕ್ಕಾಗಿ ಸಾಯುವವನಿಗೆ ನನ್ನ ಪ್ರಾಣದ ಭೀತಿನೇ ಇಲ್ಲ. ತಪ್ಪು ಮಾಡದೇ ಇರುವ ನನಗೆ ಕರ್ನಾಟಕದ ಕಣ್ಮಣಿ ಆದರೇನೇ, ಊರಾಳು ದೊರೆಯಾದರೇನು? ಪಡಬಿಕಾರಿ, ದೀಪ ಆರುವ ಮಣ್ಣ ಪ್ರಕಾಶ ಬೀರಿದಂತೆ ಸಾಯಲು ಸಿದ್ಧನಾದ ನೀನು ನನಗೆ ಎಗರಾಡ್ತೀಯ ಮಗನೇ? ನನ್ನ ಮುಂದೆ ಇಡೀ ಕರ್ನಾಟಕ ಸಲಾಂ ಹಿಡಿದು ಬಗ್ಗಿ ನಿಂತಿರುವಾಗ ನನಗೆ ಎದುರಾಡ್ತೀಯ ಮಗನೇ? ಬೆಂಕಿ, ಅಪ್ಪಣೆ ಆಗಲಿ ಗೌಡ್ರೆ. ಸಾಯಲು ಸಿದ್ಧನಾದ ಈ ಕುರಿಗೆ ತೋರಿಸಲೇ ನಿನ್ನ ಕತ್ತಿಯ ಚಮತ್ಕಾರವನ್ನು. ಇಂತಹ ನರ ಕುರಿಗಳಿಗೆ ಕತ್ತಿ ಏಕೆ ಬೇಕು ಗೌಡ್ರೆ? ಒಂದೇ ಏಟಿಗೆ ಸಾಯುವ ಇವನಿಗೆ
ಬರೀ ಮುಷ್ಟಿಯಲ್ಲೇ ಸಾಯಿಸಿ ಬಿಡುತ್ತೇನೆ. ಗೌಡ್ರೆ, ದಯವಿಟ್ಟು ಬೇಡಿ ಗೌಡ್ರೆ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಗಂಡ ತಪ್ಪು ಮಾಡಿರಬಹುದು ನಿಜ, ಆದ್ರೆ ಈ ಊರಿಗೆ ದೊಡ್ಡವರು ನೀವು. ದೊಡ್ಡ ಮನಸ್ಸು ಮಾಡಿ ಹೊಟ್ಟೆಲಿ ಹಾಕೊಂಡು ನನ್ನ ಗಂಡನ ತಪ್ಪನ್ನು ಕ್ಷಮಿಸ್ಬಿಡಿ. ನಿಮಗೆ ಸರಕೊಟ್ಟಿ ಬೇಡ್ಕೊಳ್ತೀನಿ ಗೌಡ್ರೆ, ದಯವಿಟ್ಟು ಇಲ್ಲ ಅನ್ಬೇಡಿ. ನಿತ್ಯ ಕಣ್ಣೀರನೆಲೆ ಕನ್ನಡಾಗಿ ಹರಿಸುವ ಈ ಬೆಂಕಿಗೆ ಬೆಂಕಿ ಅಪ್ಪನಿಗೆ ಶಬ್ದವೇ ಗೊತ್ತಿಲ್ಲ, ಬರೀ ಕಟಕತನವೇ ಉಂಟು. ಲೇ ತಮ್ಮ ಬೆಂಕಿ, ಹಿಂಗ ಕತ್ತಿ ಕತ್ತಿ ತಿಂಗಳ ಸುಂದ ನಮ್ಮ ಗೌಡ್ರು ಊರ ಮೆರಗಿ ಮಾಡಿಸೋ ತಮ್ಮ, ಊರ ಮೆರಗಿ ಮಾಡಿಸಿ. ಲೇ ತಿಪ್ಪ್ಯ, ಯಪ್ಪ ಗುರುವೇ ಶಂಭೋಲಿಂಗ, ನಿನ್ನ ಯಾವ ಶಂಭಲಿಂಗವು ನನಗೆ ಜಗತ್ ಸರ್ವಂ ಬೇಕಾಗಿಲ್ಲ. ನನಗೆ ಬೇಕು ಇವನೆಲ್ಲ ಸರ್ವವಂಶದ ರಕ್ತ. ಈತನ ಗುಂಡಿಗೆಗೆ ನನ್ನ ಗುಂಡಿಗೆ, ಇವನ ಗಂಡದೆಗೆ ನನ್ನ ಗುಂಡಿಗೆಗೆ ಬೇಕು ಇವನ ಗಂಡದೇ ಬಿಸಿ ರಕ್ತ. ನಿಮ್ದಮ್ಮಯ್ಯ ಅಂತೇನೆ, ನನ್ನ ಸಿದ್ದೂರವನ್ನು ನಡೆಸಬೇಡಿ. ನಾನು ಕೂಡ ನಿಮ್ಮ ಮಗಳಿದ್ದಾಗೆ. ದಯವಿಟ್ಟು ನಿಮ್ಮ ತಮ್ಮಯ್ಯ ಅಂತ ಕಾಲು ಹಿಡಿದು ಬೇಡ್ಕೊಳ್ತೀನಿ. ನನಗೆ ಪತಿ ಭಿಕ್ಷೆ ಕೊಡಿ, ಪತಿ ಭಿಕ್ಷೆ ಕೊಡಿ, ಪತಿ ಭಿಕ್ಷೆ ಕೊಡಿ. ಹಾಗಂತ ನಿರ್ಮಲ, ಇವರೆಲ್ಲ ಅಣ್ಣ ತಮ್ಮಂದಿರು ನನ್ನ ತಂಟೆಗಾಗಿ ಬರೆದು ನೀನು ನೋಡಿಕೊಳ್ಳುತ್ತೀಯ. ನಿಜವಾಗಿಯೂ ನನ್ನ ಆತ್ಮಸಾಕ್ಷಿಯಾಗಿಯೂ ಇವರಾರು ನಿಮ್ಮ ತಂಟಿಗೆ ಬರಬಾರ್ದು, ಬರಬಾರ್ದು ಅದು ನೋಡ್ಕೋತೀನಿ. ಈ ಮಾತು ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿಯೂ ಸತ್ಯ ಸತ್ಯ ಸತ್ಯ. ಆಯ್ತು ನಿರ್ಮಲ, ತಿಪ್ಪ ಬೆಂಕಿ, ಬನ್ನಿ ಹೋಗೋಣ ನಾವು. ನಿರ್ಮಲ, ಏನು ಲೇದು ನಿನ್ನ ಮಾತು? ಇನ್ನೇನ್ರಿ ಮಾಡ್ಲಿ, ಸಾಕ್ರಿ. ಈ ಹೊಡೆದಾಟ ಬಡ್ದಾಟ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಅಕಸ್ಮಾತಾಗಿ ಹೊಡೆದಾಡ್ತಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲ, ನೆನೆಸ್ಕೊಂಡ್ರೆ ತುಂಬಾ ಭಯವಾಗುತ್ತಿದೆ ನನಗೆ. ತುಂಬಾ ಭಯವಾಗುತ್ತಿದೆ ನನಗೆ. ಸಾಕು, ಈ ಹೊಡೆದಾಟಕ್ಕೆ ಇಲ್ಲಿ ಅಂತ್ಯ ಹಾಡ್ರಿ. ಮತ್ತೆ ದಯವಿಟ್ಟು ಇದನ್ನ ಮುಂದುವರಿಸಬೇಡಿ, ಅಂದ್ರೆ ಮುಂದುವರಿಸಬೇಡಿ. ನೋಡಿ, ಈ ಶ್ರೀಧರ್ ಬೇರೆ ಪತ್ರ ಬರೆದಿದ್ದ, ದುಡ್ಡು ಕಳಿಸ್ಬೇಕು ಹಾಗೆ ಹೀಗೆ ಅಂತ. ಅದ್ರ ಬಗ್ಗೆ ಯೋಚನೆ ಮಾಡಿ ಬನ್ನಿ, ಮತ್ತೆ ಮನೆಗೆ ಹೋಗೋಣ. ಏನಾದರೂ ಹಣದ ವ್ಯವಸ್ಥೆ ಮಾಡಲೇಬೇಕು ನಿರ್ಮಲ. 4 ದಿನದಿಂದ ಎಷ್ಟೇ ಪ್ರಯತ್ನ ಮಾಡಿದರೂ ಹಣ ದೊರೆಯಲಿಲ್ಲ. ಸಾಧ್ಯ ಮಾಡ್ತೀನಿ ಅಂತ ಹೇಳುತ್ತಲೇ ದಿನಗಳು ಕಳೆದು ನನ್ನ ಇಂಟ್ರು ತ್ಯಾಪಿ ಹಾಳಾಗಿ ಹೋಯಿತು. ಅಮ್ಮ, ಕ್ಷಮಿಸಿ ಬಿಡು ನನ್ನನ್ನು. ಈ ಪಾಪಿ ಹಣದ ವ್ಯವಸ್ಥೆ ಎಷ್ಟೇ ಮಾಡಿದರೂ ವಿಳಂಬವಾಗಲಿಲ್ಲ. ಹಾಗಂತ ನಿನಗೆ ಕೋಪ ಬಂದಿದ್ದೇನೆ ತಮ್ಮ? ಕೋಪ ಬಂದಿಲ್ಲ, ನಾ ಮನಸ್ಸಿಗೆ ತಾಪವಾಗಿದೆ. ಕ್ಷಮಿಸಪ್ಪ, ಕ್ಷಮಿಸು. ಹಣ ಕೊಡುತ್ತೇನೆ. ನನಗೆ ಹಣ ಕಳಿಸ್ತೀನಿ ಅಂತ ಹೇಳುತ್ತಲೇ ಮಾತಿನಲ್ಲಿ ಮನೆ ಕಟ್ಟಿ
ನನಗೆ ಯಾವುದೋ ನೌಕರಿ ಸಿಗದ ಹಾಗೆ ಮಾಡಿ ಎಲ್ಲಿ ನನ್ನ ಬೀದಿ ಪಾಲ ಮಾಡ್ತೀವ ಅಂತ ನನ್ನ ಮನಸ್ಸಿಗೆ ತಾಪವಾಗಿದೆ. ತಮ್ಮ, ದಯವಿಟ್ಟು ಗಾಯದ ಮೇಲೆ ಬರೆಯದಂತೆ ಮಾತನಾಡಬೇಡಪ್ಪ. ದುಡಿಮೆ ಮಾಡಿ ಸಂಬಳ ತರುತ್ತೀನಿ ಅಂತ ಹೋದ ಸತ್ಯವಂತ ಇನ್ನೂ ಮನೆಗೆ ಬಂದಿಲ್ಲ. ನಿನಗೆ ಹಣ ಕಳಿಸೋದಕ್ಕಾಗಿ ಕೇಳಿದವರ ಹತ್ತಿರ ಕೈ ಕಾಲು ಬಿದ್ದು ಕೇಳಿದರೆ ಯಾರೂ ಹಣ ಕೊಡಲಿಲ್ಲ. ಮನೆಯಲ್ಲಿದ್ದ ಹೂಡು ಎತ್ತವನ್ನು ಮಾರಿ ಹಣ ತರಬೇಕಂತ ಸಾತ್ತಿಗೆ ಹೋದರೆ ಅವಕ್ಕೂ ಬೆಲೆ ಸಿಗಲಿಲ್ಲ. ಹೌದು ಮೈದುನ, ನಿಮ್ಮಣ್ಣ ಹೇಳೋದು ನಿಜಾನೇ ಇದೆಯಪ್ಪ. ನಿಂಗೆ ಹಣ ಕಳಿಸ್ಬೇಕಂತ ಅನ್ಕೊಂಡಿದ್ವಿ, ಹಾಳಾಯ್ತು. ಏನಾದ್ರೂ ಮಾಡಿ ಒಟ್ಟು ಮಾಡಿ ಹಣ ಕಳಿಸ್ಬೇಕಂದ್ರೆ ಒಂದ್ರ ಮೇಲೊಂದು ತಾಪತ್ರಯ ಬೆಳೆ ಹತ್ಕೊಂಡೇ ಇದ್ಬಿಡುತ್ತೆ. ಚಿಂತೆ ಮಾಡಬೇಡ, ಮುಂದಿನ ಸರ್ತಿ ಹೇಗಾದ್ರೂ ಮಾಡಿ ಹಣ ಒಟ್ಟು ಮಾಡ್ತೀವಿ. ನೋಡಪ್ಪ, ಸುಸ್ತಾಗಿ ಬಂದಿದ್ಯಾ, ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡುವಂತೆ ಬಾರಪ್ಪ. ನನಗೆ ಅಪ್ಪ ಅಮ್ಮ ಇದ್ದಿದ್ದಾರೆ ನನಗೆ ಈ ಸ್ಥಿತಿ ಬರ್ತಿರಲಿಲ್ಲ. ಇನ್ನು ನನಗೆ ಈ ಸಾಲಿನ ಬೇಕಾಗಿಲ್ಲ. ತಮ್ಮ, ಈ ಮಾತನ್ನಾಡಬೇಡಪ್ಪ, ಈ ಮಾತನ್ನಾಡಬೇಡ. ನನ್ನ ಶ್ರೀ ಮಾರುತೇಶನ ಸಾಕ್ಷಿಯಾಗಿ ನಿನ್ನನ್ನು ಓದಿಸಬೇಕೆನ್ನುವ ಛಲ ನನ್ನಲ್ಲಿದೆ. ನೀನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿ ಆಗಬೇಕೆನ್ನುವುದೇ ನನ್ನ ಹಿರಿಯಾಸೆ. ಈ ಮಾತನ್ನು ನೀನು ಸುಳ್ಳೆಂದು ನಂಬುವುದಾದರೆ ಅಂದು ನಿನ್ನ ಅತ್ತಿಗೆ ತಂದು ಹಾಕಿದ ಈ ಬಂಗಾರ ಓದು ಮಾರಿ ನಿನ್ನ ಓದುವ ಅಭ್ಯಾಸ ಮುಂದುವರಿಸು. ನಿನ್ನ ಕಾಲಿಗೆ ಬಿದ್ದು ಕೇಳುತ್ತೇನೆ. ಅಣ್ಣ, ನಿನ್ನ ತಮ್ಮ ತಿಳಿದ ಏನಾದರೂ ತಪ್ಪು ಮಾಡಿದರೆ ನೀನು ಈ ರೀತಿ ಕಾಲಿಗೆ ಬೀಳುವುದೇ? ಅವಶ್ಯಕತೆ ಇದೆ ತಮ್ಮ. ಈ ಬಲಿಷ್ಠವಾದ ಭಾರತ ರಾಷ್ಟ್ರದಲ್ಲಿ ಬುಗಿಲೆದ್ದಿರುವ ಭ್ರಷ್ಟಾಚಾರ ಮತ್ತು ಲಂಚ ಸಾಮ್ರಾಜ್ಯವನ್ನು ಕೊಂಚ ತಿರುಗಿ ನೋಡಿದರೆ ನಮ್ಮಂತ ವಯಸ್ಕರಿಗೆ ನಾಚಿಕೆ ಬರುವಂತಾಗಿದೆ. ಅಷ್ಟೇ ಅಲ್ಲ, ದಿನನಿತ್ಯ ನಡೆಯುವ ಕೊಲೆ ಸುಲಿಗೆ ಅನ್ಯಾಯವನ್ನು ನೋಡಿ ಅವರನ್ನೆಲ್ಲ ಇಂಚಿಂತಾಗಿ ಕತ್ತರಿಸಬೇಕೆನಿಸುತ್ತದೆ. ಇದನ್ನೆಲ್ಲ ನೀನು ಬಗ್ಗು ಬಡಿದು ದಿಗ್ಗಜರಾಗಿ ಮೆರೆಯುತ್ತಿರುವ ಪುಂಡಭದ್ರೇ ಗೌಡನಂತವರಿಗೆ ಹುಲಿಯಾಗಿ ಅಧಿಕಾರನಾಸ್ತನಾಗಬೇಕಪ್ಪ. ತೆಗೆದುಕೋ ಈ ಹಣವನ್ನು. ಅಣ್ಣ, ನಿನ್ನಲ್ಲಿ ಇಷ್ಟೊಂದು ಹಣ? ಶ್ರೀಧರ, ಅದನ್ನೆಲ್ಲ ನೀನು ಕೇಳಬಾರದು. ಅತ್ತಿಗೆ, ತಮ್ಮನ ಬ್ಯಾಗ್ ಎಲ್ಲಿದೆ? ಅವನು ಬ್ಯಾಗ್ ತಂದಿಲ್ಲಪ್ಪ, ಬರಿಗೈಯಿಂದನೇ ಬಂದಿದ್ದಾನೆ. ಅತ್ತಿಗೆ, ಹಾಗೆ ಈಗೇನಾಯಿತು? ಹಾಗೆ ಮುಂದಿನ ಇಂಟ್ರಿಗೆ ಪಾಸಾಗಿ ತಮ್ಮ ಶ್ರೀಧರ ಅಣ್ಣ ಮತ್ತು ಅತ್ತಿಗೆ ಮತ್ತು ನಮ್ಮ ಮನೆಯ ಹೆಸರನ್ನು ತರಬೇಕಪ್ಪ. ಅವರನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಿಮ್ಮನ್ನು ಪಡೆದುಕೊಂಡು ನನ್ನ ಸಂತೋಷಕ್ಕೆ ಅಪಾರವೇ ಇಲ್ಲ. ಈ ಮನೆ ಕೀರ್ತಿ ತರುತ್ತೇನೆ. ಈ ಸಂತೋಷ ಉಕ್ಕಿ ಒಂದು ಗೀತೆಯನ್ನು ಹಾಡು. ನೋಡಿ, ಸಂತೋಷವಾಗಿದ್ದಾನೆ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ತಮ್ಮಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ನಿನ್ನಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು, ತಮ್ಮಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ, ಹಾರೈಸುವೆ ನಾವೀ ದಿನ.
ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿ ಕಣ್ಣೆರಡು ಇರಬಹುದು ನೋಟಗಳಂತೆ ಎಲ್ಲವೇ ರೂಪಗಳು ಎರಡೆರಡು ಹೃದಯ ಒಂದೇ ಎಲ್ಲ ಈ ಜೀವನ ಸಂಜೀವಿನಿ ಇದು ಅಣ್ಣನಾಸೆಯ ಹೇಳು ಶುಭಾಶಯ ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಜೈವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಜೈವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಚ್ಚೇನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯೇ ಜಮಾನ ಲಾ 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 ಹೇ ಹೇ la 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 hey hey la 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 ಅಪ್ಪ ಮೈದುನ್ರ ಸಾಕಪ್ಪ ಸಮಾಧಾನ ಆಯ್ತಾ ಊಟ ಮಾಡೋಣವಾ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ ಅಗಸಿ ಚಟ್ನಿ ಮಾಡಿದ್ದೀನಿ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ಊಟ ಮಾಡೋಣ ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಬಂದಾಗಲೆಂದು ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಬಂದಾಗಲೆಂದು ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಬಂದಾಗಲೆಂದು ಕಷ್ಟ ಸುಖವು ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಬಂದಾಗಲೆಂದು ಈ ಲೋಕವೇ ಒಂದು ಚದುರಂಗವು ಅದರಲ್ಲಿ ನಾವೆಲ್ಲ ಅಪಮಾತ್ರರು ಮೇಲೆತ್ತವ ಮತ್ತೆ ಕೆಳಗಾಗುವ ಈ ಆಟಕ್ಕೆ ಕೊನೆ ಮೊದಲಲ್ಲಿದು ಎದುರಲ್ಲಿ ಪ್ರೀತಿ ಅನುರಾಗ ಮಸೆಬರು ಕತ್ತಿ ಹೊರಟಾಗ ಕಾಲ ಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಕಾಲ ಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಬಲೆ ಹಾಕಿ ಬಂದು ಮಾಡಿದೆ ಲಾ 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 ಬನ್ನಿ ಬಿಸಿ ಬಿಸಿ ಅಡಿಗೆ ಆಗಿದೆ ಊಟ ಮಾಡೋಣ ಮೈದಿನ ನಡಿಯಪ್ಪ ಒಳಗಡೆ ಸಾಕು